ಕನಸೇನಿದೆ. ಉತ್ತರ ಕರ್ನಾಟಕದಲ್ಲಿ ನಮಗಾದಂಥ ಅನ್ಯಾಯ ಸರಿಪಡಿಸ್ಬೇಕು ಅನ್ನೋಂಥ ಅವರು ಏನೊಂದು ಕನಸಿತ್ತು, ಆ ಕನಸನ್ನು ನನಸು ಮಾಡುವಂಥ ಕಾಲ 2028 ಕರ್ನಾಟಕ ಬಂದೇ ಬರ್ತದೆ. ಯಾರೇನು ಲಗ ಹೊಡೆಲಾಕವು ಚಿತ್ತ ಪಟ್ಟಾಗಲಕ್ಕ ಉತ್ತರ ಕರ್ನಾಟಕದವರು ಮುಖ್ಯಮಂತ್ರಿ 2028 ಕರ್ನಾಟಕದಲ್ಲಿ ಇರ್ತಾರ. ಅಲ್ಲಿಂದ ಅಳುದಕ್ಕೆ ಮುಖ್ಯಮಂತ್ರಿ ಇರಬಾರ್ದು, ಏನಕ್ಕೆ ಕೆಲಸ ಮಾಡೋದಲ್ಲ. ಕೆಲವೊಂದು ಮುಖ್ಯಮಂತ್ರಿ ಆಗ್ಯಾವು, ಅದ್ರ ಹೆಸರು ಸಹಿತ ನಮಗೂ ನೆನಪಿಲ್ಲ. ಸುಮ್ಮ ಆಗೋದು, ಅಲ್ಲಿ ಹೋಗಿ ಅಪ್ಪಾಜಿ ಅನ್ನೋದು, ಇಲ್ಲಿ ಕಾಕಾಜಿ ಅನ್ನೋದು, ಅವರು ಕಾಲು ಹಿಡಿದು ಮುಖ್ಯಮಂತ್ರಿ ಆಗೋದು. ಏನು ಸುಡುಗಾಡೋನು ಮಾಡೋದಿಲ್ಲ. ಧೈರ್ಯ ಬೇಕು, ತಾಕತ್ತು ಬೇಕು. ಉಮೇಶ್ ಕತ್ತಿ ಅವ್ರಂಗ ಅಂದ್ರೇ ಉತ್ತರ ಕೊಡ್ಬೇಕಾಗ್ತೈತಿ ವಿಧಾನಸಭೆ ಒಳಗೆ. ನನಗೂ ಏನೇನೋ ಮಾತಾಡಿದ್ರು, ನೀನು ಹೊರಗೆ ಹಾಕ್ಯಾರ ಹಂಗೆ, ನಿನಗೂ ಹೊರಗೆ ಹಾಕಿದ್ರು ಲೋಪಾತ್ ಕೇಳಿದ. ನಾನು ಎಕ್ಸ್ಪೆಲ್ ಮಾಡ್ಯಾರ ಕುಂಡ್ರ ಅಂತಂದ್ರು, ನಿನಗೂ ಎಕ್ಸ್ಪೆಲ್ ಮಾಡಿದ್ರು ಸುಮ್ಕೊಂಡ್ರು ಅಂತಂದ್ರು. ಹಿಂಗೆ ಏನು ಮಾಡಂಗೆ ಅದಾರ, ಈಗೇನು ಮಾಡ್ತಾರ. ಮುಂದೆ ಕುಂಡಿರ್ತಿದ್ದೆ 5ನೇ 6ನೇ ನಂಬರ್ನಾಗ, ಈಗ ಒಯ್ದೆಲ್ಲ ಕಡೆಗೆ ಹೋಗಿದಾರ. ನಾ ಮನೆ ಸಿದ್ದರಾಮಯ್ಯವ್ರಿಗೆ ಹೇಳೀನಿ, ಈ ಕಡೆಗೆ ಕೂತೀನಿ, ಮುಂದಿನ ವರ್ಷ ಮುಂದಿನ 28 ನಾ ಮುಂದೆ ಬಂದು 1ನೇ ನಂಬರ್ ಹಾಕ್ಕೊಡ್ತೀನಿ. ಅದಕ್ಕೆ ನಮ್ಮ ಕತ್ತಿ ಕುಟುಂಬ ಏನಿದೆ, ರಮೇಶ್ ಕತ್ತಿಯವರು ಈಗೆಲ್ಲ ಮೊಮ್ಮಕ್ಕಳ ಕಡೆ ಭಾಷಣ ಮಾಡಿಸಿದ್ರು. ಒಂದೇನೋ ಮೊಮ್ಮಗ ಒಬ್ಬಂತರೂ ಚೀಸ್ ಐತಿ, ಅದು ಬಹುಶಃ ನಮ್ಮದು ಆದ್ಮ್ಯಾಗ ಅವನೇ ಮುಖ್ಯಮಂತ್ರಿ ಆಗ್ತಾನೆ ಅಂತ ಲಕ್ಷಣ ನನಗೆ ಅನಿಸ್ಲಾಕತ್ತದ. ಆದ್ರೆ ರಮೇಶ್ ಅಂಡವ್ರು ಎಲ್ಲರನ್ನೂ ವಿಶ್ವಾಸ ತಗೊಂಡು ಪ್ರೀತಿನಿಂದ ತಗೊಂಡು ನಿಖಿಲ್ ಕತ್ತಿಯವರು ಸಂಭಾಯಿತ ಮನುಷ್ಯ ಅದಾರ. ಹೆಚ್ಚು ಮಾತಾಡೋದಿಲ್ಲ ಅವ್ರು ವಿಧಾನಸಭಾದಾಗ. ನಾ ಹೇಳ್ತಿರ್ತೀನಿ, ಮಾತಾಡಿ ಸಾವ್ಕಾರ ಅಪ್ಪ ಹೆಂಗಿದ್ದೀನಿ, ಹಿಂಗ್ಯಾಕೆ ಮಾತಾಡ್ತೀನಿ, ಹೊಡಿಯೋಣ ಅವನು ಏನಾಗಿತ್ತಾಗಲ್ಲ. ನಾ ಹಂಗೆ ಎಬ್ಬಿಸಿ ಅವ್ರಿಗೆ ಹೇಳ್ತಿರ್ತೀನಿ, ನಿಖಿಲ್ ಕತ್ತಿಯವ್ರಿಗೆ ಮಾತಾಡಿ ಯಾಕೆ ಸುಮ್ಮ ಕೊಡ್ತೀವಿ ಸಾವ್ಕಾರ, ಗಟ್ಟಿಯಾಗಿ ಮಾತಾಡೋದು ಕಲ್ರಿ. ಏನು ಮಾಡಂಗಾದ್ರೆ ಉಚ್ಚಾಟನೆ ಮಾಡ್ತಾರ. ಈಗ ನಾನು ಉಚ್ಚಾಟನೆ ಮಾಡ್ಯಾರ ಏನು ನಾನು ನೆನ್ಕಿಸಿದ್ರೇನೇನೂ ಇಲ್ಲ. ಈಗ ಅನಧಿಕೃತ ವಿರೋಧ ಪಕ್ಷ ನಾನೇ ಅಡ್ಜಸ್ಟ್ಮೆಂಟ್ ಆಡ್ದು ಹೊಡೆದೇ ಹೊಡಿತೀನಿ, ಗಾಡಿ ಹೊಡೆದೇ ಹೊಡಿತೀನಿ, ನನಗೂ ರೇಡ್ ಹಾಕ್ತೀನಿ ಅಂತಾರೆ, ಎಕ್ಸೈಸ್ ಕಳಿಸ್ತಾರೆ, ಇನ್ಕಮ್ ಟ್ಯಾಕ್ಸ್ ಕಳಿಸ್ತಾರೆ. ನೀವೇನು ಸುಡುಗಾಡ ಕಳಿಸ್ರಿ, ನಾವೇನು ಮಾಡೇ ಇಲ್ಲ ಅಂದ್ರೆ ನಮ್ದೇನು ಮಾಡ್ತಾರೆ. ಹಂಗೆ ಉಮೇಶ್ ಕತ್ತಿಯವರು ಇವತ್ತು ನಾ ಇಷ್ಟೇ ಹೇಳ್ತೀನಿ, ಇವತ್ತೇನೋ ನೀವೆಲ್ಲ ಈ ಒಂದು ಶಕ್ತಿ ತುಂಬಲಾಕತ್ತೀರಿ. ಮುಂದಿನ ದಿವಸನಾಗ ಬೆಳಗಾವಿ ಜಿಲ್ಲೆಯಲ್ಲಿ ಒಮ್ಮೆ ನಾನು ನನ್ನ ಮನ್ಯಾಗ ಹುಟ್ಟು ಕೂತಾಗ ಉಮೇಶ್ ಕತ್ತಿಯವರು ನಾವು AB ಪಾಟೀಲ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಪಾಪ ಉಮೇಶ್ ಕತ್ತಿಯವರು ಕಣ್ಣ ನೀರು ತಗೋದು ಇಲ್ಲ ಬಸವನಗೌಡ ಏನೋ ಆಗಿ ಪಾಪ ಅವನು ABನೂ ಬರಬೇಕು, ನಾನು ಅವ್ನು ಕೂಡ ಒಮ್ಮೆ ರಾಜಕಾರಣಕ್ಕೆ ಬಂದೀವಿ, ಯಾವುದೋ ಕಾರಣದ ತೊಂದರೆ ಆಗೈತೆ ಅಂತೇಳಿ ಹಚ್ಚಿಕೊಡು ಫೋನ್ ಅಂತಂದರು. ನಾ AB ಪಾಟೀಲ್ರಿಗೆ ಫೋನ್ ಮಾಡಿದೆ. ಮಾಡಿ ಏನಾಗಿದ್ದಪ್ಪ, ಆಯ್ತಪ್ಪ ಇನ್ನು ಮುಂದೆ ನಾವು ಇಬ್ರಿಗೂ ಬೇರೆ ಬೇರೆ ಕ್ಷೇತ್ರ ನೋಡಿಕೊಂಡು ಒಂದಾಗಿ ಹೋಗೋಣ ಅಂತೇಳಿ ಮುಂದೊಂದು 15 ದಿವಸನಾಗ ನಾವು ಇವ್ರನ್ನಿಬ್ಬರು ಕೂಡಿಸ್ಬೇಕಂತೇಳಿ ಅವತ್ತು ರಾತ್ರಿ ಪಾಪ ಕಣ್ಣ ನೀರು ತೆಗೆದ್ರು ಉಮೇಶ್ ಕತ್ತಿಯವರು. ಆ ಕಡೆನೂ ಏನಾಯಿತು, AB ಪಾಟೀಲ್ರು ಮಾತಾಡಿ ಒಂದು ಹಂತಕ್ಕೆ ತರಬೇಕು ಅನ್ನೋದ್ರಾಗ ನಮ್ಮನ್ನೆರಡರಲ್ಲಿ ಇವತ್ತು ಉಮೇಶ್ ಕತ್ತಿಯವರು ಹೋದರು. ಅದಕ್ಕೆ ಬೆಳಗಾವಿ ಜಿಲ್ಲೆಯ ರಾಜಕಾರಣದಲ್ಲಿ ಶಕ್ತಿಗಳು ವಿಘಟನೆ ಆಗಿದ್ದು ಈಗ ಮತ್ತು ಒಂದೇ ಅಡೆ ಆಗ್ತಾ ಇದ್ದಾರೆ. ಎಲ್ಲರೂ ಒಂದಾಗ್ರಿ, ಎಲ್ಲ ಸಮಾಜದನ್ನು ತಗೊಂಡು ಬೆಳಗಾವಿ ಜಿಲ್ಲೆಯಲ್ಲೆಲ್ಲ ಇಡೀ ಉತ್ತರ ಕರ್ನಾಟಕದಲ್ಲಿ ನಾವು ಯಾವಾಗಲೂ ಉಮೇಶ್ ಕತ್ತಿಯವ್ರ ಜೊತೆಗೇ ಇರ್ತೀವಿ. ಆದರೆ ನಮ್ಮ ರಮೇಶ್ ಅಣ್ಣ ಕತ್ತಿಯವರು ಸ್ವಲ್ಪ ಭಾಳ ಸ್ಟ್ರಾಂಗ್ ಮಾತಾಡ್ತಾರೆ, ನನಗಿಂತ ಸ್ಟ್ರಾಂಗ್ ಮಾತಾಡ್ತಾರೆ. ಸ್ವಲ್ಪ ಸ್ಮೂತ್ ಆಗಬೇಕು, ಸ್ವಲ್ಪ ಸ್ಮೂತ್ ಆಗಬೇಕು. ಸ್ವಲ್ಪ ಇಲ್ಲಿ ಏನೋ ಮುಳ್ಳೋದು ಬಂದಿದ್ದಂದ್ರೆ ಎಲ್ಲ ತೆಗೆದು ಸ್ಮೂತ್ ಆದ್ರೆ ತಗೋರಿ. ನಾವೇನು ಜಾತಿ ಗೀತಿ ಮಾಡೋಲ್ಲ. ಉಮೇಶ್ ಕತ್ತಿಯವರ ಸಲುವಾಗಿ ಯಾವುದೇ ಜಾತಿ ಇಲ್ಲ. ಅವರೊಬ್ಬ ಅಜಾತ ಶತ್ರು, ಅವರೆಲ್ಲರಿಗೂ ಪ್ರೀತಿ ಆದವರು. ನಿಮ್ಗೆ ಎಷ್ಟು ಪ್ರೀತಿ ಐತಿ